ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆತರ ಮಾತಾಡ್ಬೇಡ, ಸರಿ ಇರಲ್ಲ ನೋಡು. ಏನ್ ಮಾಡ್ತೀಯ ನೀನು? ಬೇಡ ನೋಡು ಚಿರಣ್, ಕೋಪ ಬಂದ್ರೆ ನಾನು ಏನ್ ಮಾಡ್ತೀರೋ ನನ್ಗೆ ಗೊತ್ತಿಲ್ಲ. ಏನ್ ಮಾಡ್ತೀಯ ನೋಡು? ಬೇಡ, ಪದೇ ಪದೇ ಹೇಳ್ತಾ ಇದ್ದೀನಿ. ಏನ್ ಮಾಡ್ತೀಯ? ಏನ್ ಮಾಡ್ತೀನ? ಭೈರವಿ, 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 ಏನಾಯ್ತು ಮಗಳೇ? ಎದ್ದೇಳಮ್ಮ, ಎದ್ದೇಳಮ್ಮ, ಹುಷಾರು. ಎದ್ದೇಳ ಮಗಳೇ. ಏನಾಯ್ತು ಮಗಳೇ? ಏನಾಯ್ತು ಪುಟ್ಟ? ಮಗಳೇ ಅಳ್ಬೇಡ, ಅಳ್ಬೇಡ. ಓಕೆ, ಏನಾಗಲ್ಲ. ಏಯ್, ಯಾಕೋ ಅವಳನ್ನ ತಳ್ಳಿದ್ದು? ಇವಳು ಹುಷಾರಿಲ್ಲ ಅಂತ ಗೊತ್ತಿಲ್ಲ ನಿಂಗೆ? ಸುಮ್ಮನೆ ನನ್ನ ಪಾಡಿಗೆ ಪೇಂಟಿಂಗ್ ಮಾಡ್ತಿದ್ದೆ ಅಪ್ಪ. ಬೇಕು ಬೇಕು ಅಂತಾನೆ ಬಂದು ನನ್ನ ಡಿಸ್ಟರ್ಬ್ ಮಾಡ್ತಿದ್ರು. ನಾನು ಇಲ್ಲಿ ಬಂದು ಕೂತ್ಕೊಂಡ್ರು ಕೂಡ ಅಲ್ಲೂ ಬಂದು ಡಿಸ್ಟರ್ಬ್ ಮಾಡಿದ್ರು. ಇದು ಅವ್ರ ಮನೆ ಅಂತ, ನಾನು ಸರಿ ಇಲ್ವಂತ, ಅದಕ್ಕೆ ಈ ಕಾಯಿಲೆ ಬಂದಿದೆ ಅಂತ ಹೇಳ್ತಿದ್ದ. ಅಯ್ಯೋ, ಏನಾಯ್ತು? ಸರಿ, ಏನಾಯ್ತು? ಶಿವಕುಮಾರ್, ದಯವಿಟ್ಟು ಇವ್ರನ್ನ ಇಲ್ಲಿಂದ ಕರ್ಕೊಂಡೋಗಿ. ನನಗೆ ಬರ್ತಿರೋ ಕೋಪಕ್ಕೆ ಏನು ಮಾಡ್ತೀನಿ ನನಗೆ ಗೊತ್ತಾಗ್ತಿಲ್ಲ. ಪ್ಲೀಸ್ ದಯವಿಟ್ಟು ಕರ್ಕೊಂಡೋಗಿ ಇವ್ರನ್ನ. ಏಯ್, ಬರ. ಅಲ್ಬೇಡ ಮಗಳೇ, ಬಾ. ಏನೂ ಆಗಲ್ಲ, ಸಮಾಧಾನ ಮಾಡ್ಕೊ. ಸರಿ, ಬಾ, ಕುತ್ಕೋ, ಬಾ. ಎಲ್ಲಿ ತೋರ್ಸು. ಇಲ್ಲ, ನೋವ್ತಾ ಇರೋದು ನಿನ್ನ ತಲೆಗೇನಾಗಿಲ್ಲಲ್ಲ? ಹಾಂ, ಅಳ್ಬೇಡ ಪುಟ್ಟ, ಬೇಜಾರು ಮಾಡ್ಕೋಬೇಡ ಮಗಳೇ. ಅಪ್ಪ, ನಂಗೆ ತುಂಬಾ ಹರ್ಟ್ ಆಗ್ತದೆ ಅಪ್ಪ. ನಾನು ಏನ್ ತಪ್ಪು ಮಾಡಿಲ್ಲ ಗೊತ್ತಾ? ನನ್ನನ್ನು ನೋಯಿಸೋದ್ರಿಂದ ಅವ್ರಿಗೆ ಏನ್ ಸಿಗುತ್ತೆ? ಪಾಪ ತಾನೇ ನಾನು. ಫುಟ್ಪಾತ್ ಅಲ್ಲಿದ್ದಾಗ ನನ್ ಮನೆ, ನನ್ ಜನರು ಅಂತೆಲ್ಲ ಅನ್ಸ್ತಿತ್ತು. ಇಲ್ಲಿ ಬೆಂಕಿ ಪಕ್ಕದಲ್ಲಿ ನಿಂತಂಗ ಆಗ್ತಿದೆ ಅಪ್ಪ. ಒಂಥರ ಹಿಂಸೆ ಆಗ್ತಿದೆ. ನಮ್ಮ ಮನೆಗೆ ಹೋಗ್ಬಿಡೋಣ ಬಾ ಅಪ್ಪ. ಆಯ್ತು ಮಗಳೇ, ಆದಷ್ಟು ಬೇಗ ನಾನು ವ್ಯವಸ್ಥೆ ಮಾಡ್ತೀನಿ. ನೀನು ಸ್ವಲ್ಪ ರಿಲ್ಯಾಕ್ಸ್ ಆಗಿರು. ಇದು ನಮ್ಮನೇ ಅಂತ ಶಿವಕುಮಾರ್ ಅಂಕಲ್ ಹೇಳಿಲ್ವಾ? ಏನೂ ಆಗಲ್ಲ ಮಗಳೇ. ಹಾಂ, ಆಯ್ತಾ? ಅಲ್ಲ, ನಿನ್ನ ಎಷ್ಟು ಒಳ್ಳೆ ಹುಡುಗ ಅನ್ಕೊಂಡಿದ್ದೆ, ಇಷ್ಟು ಕೆಟ್ಟವನ ನೀನು. ಆಪರೇಷನ್ ಆಗಿ ಸಾವಿಂದ ಪಾರಾಗಿ ಬಂದಿರೋ ಮಗು ಹತ್ರ ಯಾರಾದರೂ ಹೀಗೆ ಮಾಡ್ತಾರಾ? ಎಷ್ಟು ನೋವಾಗಿರ್ಬೇಕು ಆ ಮಗುಗೆ. ಮಕ್ಕಳನ್ನ ದೇವರು ಅಂತ ಹೇಳ್ತಾರೆ. ನಿಮ್ಮ ಮನಸ್ಸಲ್ಲಿ ಇಷ್ಟೊಂದು ವಿಷಯ ಇದೆಯಾ? ನಿಮ್ಮಿಬ್ಬರ ಮೇಲೆ ತುಂಬಾ ಹೆಮ್ಮೆ ಇತ್ತು ನನಗೆ. ನನ್ನ ತಮ್ಮನ ಮಕ್ಕಳು, ಚಿನ್ನದಂಥ ಮಕ್ಕಳು, ನಾವು ಒಳ್ಳೆ ರೀತಿಲಿ ಅವರು ಸಾಕಿದೀವಿ ಅಂತ ಹೆಮ್ಮೆ ಪಡ್ತಾ ಇದ್ದೆ. ಈಗ ನಿಮ್ಮ ನೆನ್ಸ್ಕೊಂಡ್ರೆ ಬೇಜಾರಾಗ್ತಾ ಇದೆ. ದೊಡ್ಡಪ್ಪ, ನಾವು ಭೈರವಿ ಹತ್ರ